ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಜಾ ಟಿವಿಯ ಎಲ್ಲ ವೀಕ್ಷಕರಿಗೂ ಯೋಗ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಅನಂತ್ ಯೋಗ ಮಾಸ್ಟರ್. ನಾವು ನಿನ್ನೆಯ ಸಂಚಿಕೆಯಲ್ಲಿ ವಜ್ರಾಸನದಲ್ಲಿ ಕೂತ್ಕೊಂಡು ಯಾವೆಲ್ಲ ಅಭ್ಯಾಸ ಮಾಡ್ಬೋದು ಅಂತ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀವಿ. ಹಾಗೆ ಇವತ್ತು ಮುಂದುವರೆದಂಥ ಅಭ್ಯಾಸ ಅಂದರೆ ಇನ್ನೂ ಮುಂದೆ ಯಾವ್ಯಾವ ಅಭ್ಯಾಸಗಳನ್ನು ನಾವು ವಜ್ರಾಸನ ಹಾಕಿ ಮಾಡ್ಬೋದು ಅದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಜ್ರಾಸನದಲ್ಲಿ ಎಷ್ಟು ಸರಳ ಇದೆ, ಎಷ್ಟು ಸುಲಭ ಇದೆ ಅಭ್ಯಾಸ ಮಾಡೋದು. ಅಷ್ಟೇ ಅಲ್ಲ, ಈ ವಜ್ರಾಸನದಲ್ಲಿ ಮಾಡ್ತಕ್ಕಂಥ ಆಸನದಿಂದ ಏನೆಲ್ಲ ಅಗಾಧವಾದಂಥ ಲಾಭಗಳು ನಮಗೆ ಸಿಗುತ್ತೆ, ದೇಹ ಸದೃಢವಾಗಿರುತ್ತೆ ಅಂತ ನಾವು ತಿಳ್ಕೊಬೋದು. ಹಾಗಾಗಿ ಇವತ್ತು ವಜ್ರಾಸನಗಳ ಬಗ್ಗೆ ಮತ್ತೊಂದು ಸ್ವಲ್ಪ ಗಮನವನ್ನು ಕೊಡೋಣ. ಜೊತೆಯಲ್ಲಿ ನಾನು ತಿಳಿಸೋದೇನು ಅಂದರೆ ಆಹಾರ ಶೈಲಿ. ನಮ್ಮ ಆಹಾರ ಶೈಲಿ ಸರಿಯಾಗಿರಬೇಕು. ಯಾಕೆಂದರೆ ನಾವು ಕಾಯಿಲೆಗಳನ್ನು ಆಸ್ಪತ್ರೆಗೆ ಹೋಗಿ ಪರಿಹಾರ ಮಾಡ್ಕೊಳ್ಳಿಕ್ಕೆ ನೋಡ್ತೀವಿ, ಸಾಧ್ಯ ಆಗೋದಿಲ್ಲ. ವೈದ್ಯರ ಹತ್ರ ಹೋಗಿ ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ, ಅಲ್ಲೂ ಸಾಧ್ಯ ಆಗೋದಿಲ್ಲ. ಮೆಡಿಕಲ್ ಶಾಪ್ಗಳಲ್ಲಿ ನಮ್ಮ ಆರೋಗ್ಯವನ್ನು ಹುಡುಕ್ತೀವಿ, ಅಲ್ಲೂ ಸಾಧ್ಯ ಆಗೋದಿಲ್ಲ. ಹಾಗಾದರೆ ನಮ್ಮ ಆರೋಗ್ಯ ಎಲ್ಲಿ ಸಿಗುತ್ತೆ? ಈ ರೀತಿಯ ಜಿಜ್ಞಾಸೆ ನಿಮ್ಮಲ್ಲಿ ಹುಟ್ಟುತ್ತೆ. ಈ ರೀತಿಯಾದ ಭಾವನೆಗಳು ಸಹಜವಾಗಿ ನಿಮ್ಮ ಮನಸ್ಸಲ್ಲಿ ಹುಟ್ಟುತ್ತವೆ. ನಾನು ಹೇಳ್ತೀನಿ, ಈ ಎಲ್ಲ ಕಾಯಿಲೆಗಳನ್ನು ನಾವೇ ಸ್ವತಃ ಸಂತೋಷವಾಗಿ ಬರಮಾಡ್ಕೊಳ್ತೀವಿ. ಯಾವ ಮುಖಾಂತರ? ನಮ್ಮ ಆಹಾರದ ಮುಖಾಂತರ, ಹಾಗೆ ನಮ್ಮ ಜೀವನ ಶೈಲಿಯ ಮುಖಾಂತರ. ನೋಡಿ, ನಮ್ಮ ಆಹಾರದಲ್ಲಿ ನಾವು ಬದಲಾವಣೆ ಮಾಡ್ಕೊಂಡಿದ್ದೇ ಆದರೆ ಯಾವ ಕಾಯಿಲೆಗಳು ನಮ್ಮ ಹತ್ರ ಬರೋದೇ ಇಲ್ಲ. ಬಂದರೂ ಹೇಳದೆ ಕೇಳದೆ ನಮ್ಮನ್ನು ಬಿಟ್ಟು ಹೋಗ್ತವೆ. ಯೋಗ, ಪ್ರಾಣಾಯಾಮ, ಆಹಾರ ಇವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. HIV ಒಂದು ಕಾಯಿಲೆಯನ್ನು ಬಿಟ್ಟು ಎಲ್ಲ ಕಾಯಿಲೆಗಳನ್ನು ಕೇವಲ 3 ರಿಂದ 6 ತಿಂಗಳಲ್ಲಿ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಶ್ರದ್ಧೆಯಿಂದ ಈ ಅಭ್ಯಾಸಗಳನ್ನು ಗಮನಿಸಿ ಹಾಗೆ ಅಳವಡಿಸ್ಕೊಳ್ಳಿ. ಇಷ್ಟು ಹೇಳ್ತಾ ನಾನು ಇವತ್ತಿನ ಸಂಚಿಕೆಗೆ ಹೋಗ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ವಜ್ರಾಸನದ ಮುಂದುವರೆದ ಭಾಗವನ್ನು ಗಮನಿಸೋಣ. ನಿನ್ನೆ ನಾವು ವಜ್ರಾಸನದಲ್ಲಿ ಕೆಲವೊಂದಿಷ್ಟು ಅಭ್ಯಾಸಗಳನ್ನು ಹೇಗೆ ಮಾಡಬೇಕು ಅಂತ ಗಮನಿಸಿದ್ವು. ಇವತ್ತಿನ ಸಂಚಿಕೆಯಲ್ಲಿ ಅದರ ಮುಂದುವರೆದ ಭಾಗವನ್ನು ತಿಳಿಸ್ಕೊಡ್ತೇನೆ. ನಿನ್ನೆ ಏನೇನು ಅಭ್ಯಾಸ ಮಾಡಿದ್ವು ನೆನಪಿದೆಯಾ? ನೆನಪಿದೆ ಅಂತ ಅಂದ್ಕೊಳ್ತೀನಿ. ಆದರೂ ಕೂಡ ಮತ್ತೊಮ್ಮೆ ನಿಮಗೆ ನೆನಪು ಮಾಡ್ತೇನೆ. ನಿನ್ನೆ ವಜ್ರಾಸನದಲ್ಲಿ ಹೇಗೆ ಕೂತ್ಕೊಳ್ಳೋದು ಅಂತ ನೋಡಿದಿರಿ. ಹಾಗೆ ವೀರಾಸನದಲ್ಲಿ ಹೇಗೆ ಕೂತ್ಕೋಬೇಕು ಅಂತ ತಿಳ್ಕೊಂಡಿದ್ದೀರಾ. ಹಾಗೆ ವೀರಾಸನದಲ್ಲೇ ಎರಡನೆಯ ವಿಧಾನ ಸುಪ್ತ ವೀರಾಸನ ಹೇಗೆ ಮಾಡಬೇಕು ಅಂತಲೂ ತಿಳ್ಕೊಂಡಿದ್ದೀರಾ. ಈ ಅಭ್ಯಾಸ ಮಾಡೋದು ಹೇಗೆ ಅಂತಲೂ ತಿಳ್ಕೊಂಡಾಯಿತು. ಅಭ್ಯಾಸದ ಲಾಭ ಏನು ಅಂತಲೂ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇವತ್ತು ವಜ್ರಾಸನದಲ್ಲೇ ಮತ್ತೊಂದು 3 ರೀತಿಯಾದಂಥ ಅಭ್ಯಾಸ ಕ್ರಮಗಳಿದ್ದಾವೆ, ಅದನ್ನು ತಿಳಿಸ್ಕೊಡ್ತೇನೆ. ಅದರಲ್ಲಿ ಮೊದಲನೇ ಅಭ್ಯಾಸ ಉಷ್ಟ್ರಾಸನ. ಉಷ್ಟ್ರಾಸನ ಅಂದರೆ ಏನು ಅಂತ ನಿಮಗೆ ಅನಿಸ್ಬೋದು. ಈ ಉಷ್ಟ್ರಾಸನಕ್ಕೆ ಮತ್ತೊಂದು ಪರ್ಯಾಯ ಹೆಸರು ಸೌಂದರ್ಯಾಸನ ಅಂತ ಕೂಡ ಕರೀತಾರೆ. ಯಾಕಪ್ಪ ಈ ರೀತಿ ಕರೀತಾರೆ ಅಂದರೆ, ಈ ಅಭ್ಯಾಸ ಮಾಡಿದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಶಕ್ತಿ ಮುಖದ ಕಡೆ ಸಂಚಾರ ಆಗುತ್ತೆ. ಮುಖದ ಕಡೆ ಯಥೇಚ್ಛವಾಗಿ ಸಂಚಾರ ಆಗೋದ್ರಿಂದ ಮುಖದಲ್ಲಿ ಆಗಿರ್ತಕ್ಕಂಥ ಮೊಡವೆಯ ಕಲೆ ಆಗಿರ್ಬೋದು, ನಿದ್ರಾಹೀನತೆಯಿಂದ ಕಣ್ಣಿನ ಕೆಳಭಾಗದಲ್ಲಿ ಆದಂಥ ಕಲೆ ಆಗಿರ್ಬೋದು, ಅಥವಾ ಬಾಣಂತಿಯರಿಗೆ ಅಂದರೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆದಾಗ ಆಗತಕ್ಕಂಥ ಕಣ್ಣಿನ ಕೆಳಭಾಗದಲ್ಲಿ ಆಗ್ತಕ್ಕಂಥ ಕಲೆ ಆದರೂ ಆಗಿರ್ಬೋದು. ಈ ಎಲ್ಲ ಥರದ
ಮುಖದ ಸೌಂದರ್ಯವನ್ನು ವೃದ್ಧಿಸುತ್ತೆ. ಅಂದರೆ ಯಾವುದೇ ಥರದ ಮುಖಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಆಗಿರಲಿ, ಸೌಂದರ್ಯ ಹಾಳಾಗಿರಲಿ, ಅದನ್ನು ಮತ್ತೆ ಸರಿಯಾಗಿ ಸಮತೋಲನಕ್ಕೆ ತರ್ತಕ್ಕಂಥ ಅಭ್ಯಾಸವೇ ಈ ಅಭ್ಯಾಸ. ಪರ್ಯಾಯ ಹೆಸರೇನು? ಸೌಂದರ್ಯಾಸನ. ಹೀಗೆ ವಜ್ರಾಸನದಲ್ಲಿ ಕೂತಿದ್ದೀವಿ. ನಿಧಾನವಾಗಿ ಮೇಲೆ ಬರ್ತೀರಾ. ಈ ರೀತಿ ಕಾಲನ್ನು ಸ್ವಲ್ಪ ದೂರ ಇಟ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಕೈಯನ್ನು ಹಿಂಬಡಿ ಮೇಲೆ ತೊಗೊಂಬನ್ನಿ, ಎರಡೂ ಕೈಗಳು. ಹಾಗೆ ಆದಷ್ಟು ನಿಧಾನವಾಗಿ ತಲೆಯನ್ನು ಹಿಂದೆ ತೊಗೊಂಡೋಗಿ ಎದೆಯ ಭಾಗ, ಹೊಟ್ಟೆಯ ಭಾಗ ಮತ್ತು ತೊಡೆಯ ಭಾಗವನ್ನು ಮುಂದೆ ಚಾಚಿ, ಹಾಗೆ ಸ್ವಲ್ಪ ಸಮಯ ಅದೇ ಸ್ಥಿತಿಯಲ್ಲಿ ಇರಬೇಕು. 1 2 3 4 5 6 7 8 9 10. ಹಾಗೆ ನಿಧಾನವಾಗಿ ಮುಂದೆ ಬನ್ನಿ, ಹಾಗೆ ಕೂತ್ಕೊಳ್ಳಿ. ಇದನ್ನು ಉಷ್ಟ್ರಾಸನ ಅಂತ ಕರಿತೀವಿ. ಈ ರೀತಿ ಅಭ್ಯಾಸ ಮಾಡಿದಾಗ ನಿಮ್ಮ ತೊಡೆಯ ಭಾಗ ಮುಂದೆ ಬಂದಿರುತ್ತೆ, ಹಾಗೆ ಹೊಟ್ಟೆಯ ಭಾಗ ಮುಂದೆ ಬರೋದ್ರಿಂದ ಹಿಗ್ತಾ ಹೋಗುತ್ತೆ. ಬೆನ್ನಿನ ಮೂಳೆ ಹಿಂಭಾಗ ಬಗ್ಗುತ್ತೆ, ಬೆನ್ನಿನ ಸಮಸ್ಯೆಗೂ ಬಹಳ ಒಳ್ಳೆಯದು. ಹಾಗೆ ನಿಮ್ಮ ಎದೆಯ ಭಾಗ ಪೂರ್ತಿಯಾಗಿ ಹಿಗ್ಗುತ್ತೆ. ಈ ರೀತಿ ಹಿಗ್ದಾಗ ಶ್ವಾಸಕೋಶದ ಯಾವುದೇ ಥರದ ಸಮಸ್ಯೆ ಆದರೂ ಇರ್ಬೋದು, ಅಥವಾ ಹೃದಯದ ಸಂಬಂಧಪಟ್ಟಂಥ ಯಾವುದೇ ಥರದ ಸಮಸ್ಯೆ ಆದರೂ ಆಗಿರ್ಬೋದು. ಈ ಎಲ್ಲ ಸಮಸ್ಯೆಗಳನ್ನು ತಕ್ಷಣಕ್ಕೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೆನಪಿರಲಿ, ಯಾವುದೇ ಥರದ ಲಂಗ್ಸ್ ಪ್ರಾಬ್ಲಮ್ ಇರಲಿ ತಂತಾನೆ ಸರಿ ಹೋಗುತ್ತೆ. ಹಾಗೆ ಯಾವುದೇ ಥರದ ಹೃದಯದ ಒತ್ತಡ ಇದ್ದರೆ ಅದು ಕೂಡ ಸರಿ ಹೋಗುತ್ತೆ. ಇಲ್ಲಿ ಉದರ ಭಾಗಕ್ಕೂ ಹಿಂದಿನ ರೀತಿಯೇ ಲಾಭ ಆಯಿತು, ಎದೆಯ ಭಾಗಕ್ಕೂ ಲಾಭ ಆಯಿತು. ಇದಷ್ಟೇ ಅಲ್ಲದೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಶಕ್ತಿ ಮುಖದ ಕಡೆ ಸಂಚಾರ ಆಗೋದ್ರಿಂದ ಮುಖದ ಕಾಂತಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಅಭ್ಯಾಸವನ್ನು ನಿರಂತರವಾಗಿ ಮಾಡಿ ಇದರ ಸಂಪೂರ್ಣ ಲಾಭ ಪಡ್ಕೊಳ್ಳಿ. ಹಾಗಾಗಿ ಇದಕ್ಕೆ ಪರ್ಯಾಯವಾಗಿ ಸೌಂದರ್ಯಾಸನ ಅಂತ ಕೂಡ ಕರೆದಿದ್ದಾರೆ. ಈ ಸೌಂದರ್ಯಾಸನವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಇಲ್ಲಿಗೆ ಸೌಂದರ್ಯಾಸನ ಆಯಿತು. ಈಗ ವಜ್ರಾಸನದಲ್ಲೇ ಮತ್ತೊಂದು ಅಭ್ಯಾಸ. ವಜ್ರಾಸನದಲ್ಲೇ ಕೂತ್ಕೊಂಡು ಸಕ್ಕರೆ ಕಾಯಿಲೆಗೆ ನಿಯಂತ್ರಣ ತರಲಿಕ್ಕೆ ಯಾವ ಅಭ್ಯಾಸ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ವಜ್ರಾಸನದಲ್ಲೇ ನಾವು ಕೂತಿದ್ದೀವಿ. ಇವಾಗ ಆದಿ ಮುದ್ರೆಯಲ್ಲಿ ಕೈಗಳನ್ನ ಇಟ್ಕೊಳ್ಳಿ. ಅಂದರೆ ಹೆಬ್ಬೆರಳನ್ನು ಮಡಚಿ ಅದ್ರ ಮೇಲೆ 4 ಬೆರಳನ್ನು ಮಡಚಿ, ಹಾಗೆ ನಿಮ್ಮ ನಾಭಿ ಹತ್ರ ಅಂದರೆ ಹೊಕ್ಕಳದ ಹತ್ರ ಕೈಯನ್ನು ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಗಾಳಿಯನ್ನು ತುಂಬ ತುಂಬಿಕೊಳ್ಳಿ. ಪೂರ್ತಿಯಾಗಿ ಗಾಳಿಯನ್ನು ಹೊರಹಾಕ್ತಾ ಸಂಪೂರ್ಣವಾಗಿ ಬಗ್ಗಿ ನಿಧಾನವಾಗಿ ಗಾಳಿಯನ್ನು ತುಂಬ ತುಂಬಿಕೊಳ್ತಾ ಮೇಲೆ ಬನ್ನಿ. ಅಂದರೆ ಆದಿ ಮುದ್ರೆಯಲ್ಲಿ ಕೈಗಳನ್ನು ಇಟ್ಕೊಂಡು ಗಾಳಿಯನ್ನು ಸಂಪೂರ್ಣವಾಗಿ ತುಂಬಿ ಪೂರ್ತಿ ಗಾಳಿಯನ್ನು ಹೊರಹಾಕ್ತಾ ಸಂಪೂರ್ಣವಾಗಿ ಮುಂದೆ ಬಗ್ಗಬೇಕು. ನಿಮ್ಮ ಸಾಮರ್ಥ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು, ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಪೂರ್ತಿಯಾಗಿ ಕೆಳಗೆ ಬಗ್ಗಿ. ಕೈಗಳು ಮಾತ್ರ ಆದಿ ಮುದ್ರೆಯಲ್ಲೇ ಇರಬೇಕು, ನಿಮ್ಮ ಹೊಕ್ಕಳದ ಹತ್ರನೇ ಇರಬೇಕು. ಮೇಲೆ ಇರೋದು ಬೇಡ ಅಥವಾ ಕೆಳಗೆ ಇರೋದು ಬೇಡ, ಸೈಡಲ್ಲಿರೋದು ಬೇಡ. ಸರಿಯಾಗಿ ನಿಮ್ಮ ನಾಭಿಯ ಹತ್ರನೇ ಇರಬೇಕು ನಿಮ್ಮ ಮುಷ್ಟಿ. ಹೀಗೆ ಇಟ್ಕೊಂಡು ಗಾಳಿಯನ್ನು ಹೊರಹಾಕಿ ಸಂಪೂರ್ಣವಾಗಿ ಬಗ್ಗೋದ್ರಿಂದ ಸರಿಯಾದ ಒತ್ತಡ ನಿಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿ ಮೇಲೆ ಬೀಳುತ್ತೆ. ಹಾಗಾಗಿ ತಂತಾನೆ ನಿಮ್ಮ ಸಕ್ಕರೆ ಕಾಯಿಲೆಗೆ ಸರಿಯಾದ ಪರಿಹಾರ ಸಿಗುತ್ತೆ. ಗಮನಿಸಿ, ಈ ಅಭ್ಯಾಸದ ಹೆಸರು ಮಂಡೂಕಾಸನ. ಅಂದರೆ ಕಪ್ಪೆಯ ರೀತಿ ಬಗ್ಗೋದ್ರಿಂದ ಇದನ್ನು ಮಂಡೂಕ ಅಂತ ಹೆಸರಿಟ್ಟಿದ್ದಾರೆ ಪತಂಜಲಿ ಮಹರ್ಷಿಗಳು. ಈ ಅಭ್ಯಾಸವನ್ನು ಹೇಗೆ ಮಾಡಬೇಕು ಅಂತ ಮತ್ತೊಮ್ಮೆ ಹೇಳ್ಕೊಡ್ತೇನೆ, ಗಮನಿಸಿ. ಮೊದಲಿಗೆ ಆದಿ ಮುದ್ರೆಯಲ್ಲಿ ಕೈ ಇಟ್ಕೊಳ್ತೀರ. ನಿಮ್ಮ ಹೊಕ್ಕಳದ ಹತ್ರ ಮುಷ್ಟಿ ಬರುತ್ತೆ. ಗಾಳಿಯನ್ನು ತುಂಬ ತುಂಬಿಕೊಳ್ತೀರ. ಪೂರ್ತಿ ಗಾಳಿಯನ್ನು ಹೊರ ಹಾಕ್ತೀರ. ಸಂಪೂರ್ಣವಾಗಿ ಬಗ್ತೀರ. ಗಾಳಿಯನ್ನು ತುಂಬ ತಗೊಳ್ತೀರ. ಹಾಗೆ ಮೇಲೆ ಬರ್ತೀರ. ಈ ರೀತಿ ಅಭ್ಯಾಸ ಮಾಡಿದಾಗ ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ಸ್ಥಿತಿಯಲ್ಲಿರೋವಂಥ ಕೆಲಸ ನೀವು ಮಾಡಬೇಕಾಗತ್ತೆ. ಅಂದರೆ ಗಾಳಿಯನ್ನು ಹೊರಹಾಕಿ ಮುಂದೆ ಬಗ್ಗಿರ್ತೀರ. ಬಗ್ಗಿದಾಗ ಆದಷ್ಟು ಹೆಚ್ಚು ಸಮಯ ಅದೇ ಸ್ಥಿತಿಯಲ್ಲಿ ಉಳಿಲಿಕ್ಕೆ ಪ್ರಯತ್ನ ಮಾಡಿ. ಅಂದರೆ ಕನಿಷ್ಠ ಪಕ್ಷ 30, 40, 50, 60 ಸೆಕೆಂಡ್, ಅಂದರೆ 1 ನಿಮಿಷ, ಅರ್ಧ ನಿಮಿಷದಿಂದ ಹಿಡಿದು 1 ನಿಮಿಷದವರೆಗೂ ಆರಾಮಾಗಿ ನೀವು ಆ ಸ್ಥಿತಿಯಲ್ಲಿ ಕಾಲ ಕಳಿಬೋದು. ಈ ರೀತಿ ಹೆಚ್ಚು ಸಮಯ ಕಳೆಯೋದ್ರಿಂದ ನಿಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿ ಮೇಲೆ ಸರಿಯಾದ ಒತ್ತಡ ಬೀಳೋದ್ರಿಂದ ಸಕ್ಕರೆ ಕಾಯಿಲೆ ತಂತಾನೆ ನಿಯಂತ್ರಣಕ್ಕೆ ಬರುತ್ತೆ. ಇನ್ಸುಲಿನ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಸಹಜವಾಗಿ ನಿಮ್ಮ ಸಕ್ಕರೆ ಕಾಯಿಲೆ ಹತೋಟಿಗೆ ಬರುತ್ತೆ. ಇದರ ಹೆಸರು ಮಂಡೂಕಾಸನ.
ಮಂಡೂಕಾಸನದಲ್ಲಿ ಎರಡನೇ ರೀತಿಯಾದಂಥ ಮಂಡೂಕಾಸನ ತೋರಿಸ್ತೇನೆ. ಫಸ್ಟ್ ಮಂಡೂಕಾಸನ ಅಭ್ಯಾಸ ಮಾಡಿದ್ದು ಅಂದರೆ ಮೊದಲನೇ ಮಂಡೂಕಾಸನ ಅಭ್ಯಾಸದಿಂದ ನಿಮ್ಮ ಸಕ್ಕರೆ ಕಾಯಿಲೆ ಇದ್ದವರಿಗೆ ಬಹಳ ಉಪಯುಕ್ತವಾದಂಥ ಅಭ್ಯಾಸ. ಅಂದರೆ ನೇರವಾಗಿ ಪ್ಯಾಂಕ್ರಿಯಾಸ್ ಗ್ರಂಥಿ ಮೇಲೆ ನಿಮ್ಮ ಮುಷ್ಟಿಯ ಒತ್ತಡ ಬೀಳುತ್ತೆ, ಹಾಗಾಗಿ ಅದು ಸದೃಢ ಆಗ್ತಾ ಹೋಗುತ್ತೆ. ಈಗ ಎರಡನೆಯ ಅಭ್ಯಾಸ ಅಂದರೆ ಎರಡನೆಯ ಕ್ರಮ. ಎರಡನೇ ಕ್ರಮದಲ್ಲಿ ಅಲ್ಲಿ ಮುಷ್ಟಿ ಕಟ್ಕೊಂಡಿದ್ದು ಅಂದರೆ ಆದಿಮುದ್ರೆಯಲ್ಲಿ ಕೈ ಇಟ್ಕೊಂಡಿದ್ದು ಹಾಗೆ ಅಭ್ಯಾಸ ಮಾಡಬೇಕಾದ್ರೆ ಈಗ ಕೈ ಬೆರಳನ್ನು ಒಂದಕ್ಕೊಂದು ಹೆಣಿತೀವಿ ಅಂದರೆ ಸೇರಿಸ್ತೀವಿ, ಫಿಂಗರ್ಸ್ ಲಾಕ್ ಮಾಡ್ತೀವಿ. ನಿಮ್ಮ ನಾಭಿಯ ಮೇಲೆ ಹಸ್ತವನ್ನು ಇಟ್ಕೊಳ್ತೀರಾ, ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, ತುಂಬ್ಕೊಂಡು ಗಾಳಿಯನ್ನು ಹಿಡಿದಿಟ್ಕೊಂಡು ಹಾಗೆ ಮುಂದೆ ಬಗ್ಬೇಕು. ಸಾಕಪ್ಪ ಅನ್ನಿಸ್ದಾಗ ನಿಧಾನವಾಗಿ ತಲೆಯನ್ನು ಮೇಲೆ ತರ್ತಾ ಗಾಳಿಯನ್ನು ಹೊರಹಾಕಿ. ಮತ್ತೊಮ್ಮೆ ತೋರಿಸ್ತೇನೆ ನೋಡಿ. ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, ಹೊಕ್ಕಳದ ಮೇಲೆ ನಿಮ್ಮ ಹಸ್ತಗಳನ್ನ ಇಟ್ಕೊಳ್ತೀರಾ. ಗಾಳಿಯನ್ನು ಹೊರ ಹಾಕಬಾರ್ದು ಯಾವುದೇ ಕಾರಣಕ್ಕೂ, ಗಾಳಿಯನ್ನು ಹಿಡಿದಿಟ್ಕೊಂಡಿರಬೇಕು. ಆದರೆ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ತಲೆಯನ್ನು ಸಂಪೂರ್ಣವಾಗಿ ನೆಲದ ಹತ್ರ ತರುವಂಥ ಪ್ರಯತ್ನವನ್ನು ಮಾಡಬೇಕು. ಒಮ್ಮೆ ಗಮನಿಸಿ. ಈ ರೀತಿ ಅಭ್ಯಾಸ ಮಾಡೋದ್ರಿಂದ ಲಾಭ ಏನು ಅಂತ ನಿಮಗೆ ಅನಿಸ್ಬೋದು. ನೋಡಿ, ನಾವು ವಜ್ರಾಸನದಲ್ಲಿ ಕೂತಿದ್ವಿ. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರಕ್ತ ಮೇಲ್ಭಾಗಕ್ಕೆ ಬರುತ್ತೆ, ಯಾಕೆಂದರೆ ಒತ್ತಡ ಬೀಳೋದ್ರಿಂದ. ಹಾಗೆ ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, ಫಿಂಗರ್ಸನ್ನು ಲಾಕ್ ಮಾಡ್ತೀರಾ ಅಂದರೆ ಕೈ ಬೆರಳನ್ನು ಹೆಣ್ಕೊಳ್ತೀರಾ. ಹೆಣ್ಕೊಂಡು ಈ ರೀತಿ ಇಟ್ಕೊಂಡು ಬಗ್ಗೋದ್ರಿಂದ ಗಾಳಿಯನ್ನು ಹಿಡಿದಿಟ್ಕೊಂಡು ನಿಮ್ಮ ಹೊಟ್ಟೆ ಮತ್ತು ತೊಡೆಗೆ ಸರಿಯಾದ ಒತ್ತಡ ಬೀಳುತ್ತೆ. ಈ ಎರಡೂ ಕಡೆಯ ಒತ್ತಡ ಬೀಳೋದ್ರಿಂದ ಯಾವ ಭಾಗದಲ್ಲಿ ರಕ್ತಕ್ಕೆ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇದೆ, ತಲೆಯ ಭಾಗ ಫ್ರೀ ಆಗಿರುತ್ತೆ. ಅಂದರೆ ಆ ಭಾಗದಲ್ಲಿ ಯಾವುದೇ ರೀತಿ ಒತ್ತಡ ಇರಲ್ಲ. ಹಾಗಾಗಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರಕ್ತ ಸಂಪೂರ್ಣವಾಗಿ ತಲೆಯ ಕಡೆ ಬರುತ್ತೆ. ಒಮ್ಮೆ ಈ ಅಭ್ಯಾಸ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಕೆನ್ನೆ, ತುಟಿ, ಮೂಗು, ಕಣ್ಣು ಎಲ್ಲ ಟೈಟ್ ಆಗುತ್ತೆ, ಅಂದರೆ ಬಿಗಿತ್ವಗೊಳ್ಳುತ್ತೆ. ಯಾಕೆ? ಇಡೀ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಹೆಚ್ಚು ಭಾಗ ರಕ್ತ ತಲೆಯ ಕಡೆ ಪಂಪ್ ಆಗುತ್ತೆ. ಹಾಗಾಗಿ ಮಂಡೂಕಾಸನ ಸೆಕೆಂಡ್ ಸ್ಟೆಪ್ ಅಂದರೆ ಮಂಡೂಕಾಸನದ ಎರಡನೆಯ ವಿಧಾನವನ್ನು ಅಭ್ಯಾಸ ಮಾಡಿದಾಗ ಅದರ ಲಾಭ ನೆನ್ಪಿಟ್ಕೊಳ್ಳಿ. ದೃಷ್ಟಿದೋಷ, ಹಾಗೆ ಕರ್ಣದೋಷ, ಥೈರಾಯ್ಡ್ ಅಂದರೆ ಈ ಭಾಗದಲ್ಲಿ ಇರ್ತಕ್ಕಂಥ ಗ್ಲ್ಯಾಂಡ್ ಇದೆಯಲ್ಲ, ಥೈರಾಯ್ಡ್ ಗ್ರಂಥಿ, ಇದು ಸರಿಯಾಗಿ ಆ್ಯಕ್ಟಿವೇಟ್ ಆಗುತ್ತೆ. ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಹಾಗೆ ಕರ್ಣದೋಷ ಅಂದರೆ ಕಿವಿಯ ಸಮಸ್ಯೆ ಕೂಡ ತಂತಾನೇ ನಿಯಂತ್ರಣಕ್ಕೆ ಬರುತ್ತೆ. ಜೊತೆಗೆ ನಿಮ್ಮ ಮೆದುಳಿಗೆ ಯಥೇಚ್ಛವಾದ ರಕ್ತ ಸರಬರಾಜು ಆಗೋದ್ರಿಂದ ಎಲ್ಲ ಥರದ ಬ್ರೈನ್ ಡಿಸಾರ್ಡರ್ಸ್ ಅಂತ ನಾವೇನು ಕರಿತೀವಲ್ವ, ಅದನ್ನು ಆದಷ್ಟು ಶೀಘ್ರವಾಗಿ ನಿಯಂತ್ರಣಕ್ಕೆ ತರಬಹುದು, ಹಾಗೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನೋಡಿ, ನಮ್ಮ ಋಷಿ ಮಹರ್ಷಿಗಳು ಎಷ್ಟು ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ. ಯಾವುದೇ ರೀತಿಯಾದಂಥ ಸಲಕರಣೆಗಳು ಬೇಕಾಗಿಲ್ಲ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರಕ್ತವನ್ನು ತಲೆ ಕಡೆ ಪಂಪ್ ಮಾಡಲಿಕ್ಕೆ. ಮಂಡೂಕಾಸನ ಒಂದು ಅಭ್ಯಾಸ ಮಾಡಿ ನೋಡಿ, ನಿಮ್ಮ ದೇಹದಲ್ಲಿರ್ತಕ್ಕಂಥ ಯಥೇಚ್ಛವಾದ ರಕ್ತ ತಲೆ ಕಡೆ ಹೆಚ್ಚು ಸಂಚಾರ ಆಗೋದ್ರಿಂದ ತಂತಾನೆ ತಲೆಗೆ ಸಂಬಂಧಪಟ್ಟಂಥ ಅಂದರೆ ಕುತ್ತಿಗೆಯಿಂದ ಮೇಲ್ಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ನ್ಯೂನತೆಗಳನ್ನು, ಎಲ್ಲ ಥರದ ಸಮಸ್ಯೆಗಳನ್ನು ನಿಧಾನವಾಗಿ ನಿಯಂತ್ರಣಕ್ಕೆ ತಂದು ಸಂಪೂರ್ಣವಾಗಿ ಗುಣಮುಖ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಅಭ್ಯಾಸವನ್ನು ಬಹಳ ಚೆನ್ನಾಗಿ ಗಮನ ಇಟ್ಟು ಮಾಡಿ. ನೋಡಿ, ಇಲ್ಲಿವರೆಗೂ ವಜ್ರಾಸನದಲ್ಲಿ ಕೂತ್ಕೊಂಡು ಏನೆಲ್ಲ ಅಭ್ಯಾಸ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ. ನಿನ್ನೆ ಕೆಲವೊಂದಿಷ್ಟು ತಿಳ್ಕೊಂಡ್ರಿ. ಇವತ್ತು ಮಂಡೂಕಾಸನ ಒಂದನೇ ವಿಧಾನ, ಎರಡನೇ ವಿಧಾನ, ಹಾಗೆ ಉಷ್ಟ್ರಾಸನದಲ್ಲಿ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ರಿ. ಉಷ್ಟ್ರಾಸನದ ಲಾಭ ಏನು ಅಂತಲೂ ತಿಳ್ಕೊಂಡಿದ್ದೀರಾ. ಹಾಗಾಗಿ ಈ 3 ಅಭ್ಯಾಸಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿ ಈ 3 ಅಭ್ಯಾಸಗಳಲ್ಲಿ ಸಿಗ್ತಕ್ಕಂಥ ಲಾಭವನ್ನು ನೀವು ಪಡಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ಅಭ್ಯಾಸಗಳನ್ನು ಚೆನ್ನಾಗಿ ಮಾಡಿ, ಅಭ್ಯಾಸಗಳ ಉಪಯೋಗವನ್ನು ತಗೊಳ್ಳಿ. ಏನಾದರೂ ನಿಮಗೆ ಗೊಂದಲ ಆದರೆ ಅಭ್ಯಾಸ ಮಾಡಬೇಕಾದ್ರೆ, ಅಥವಾ ನಾನು ತಪ್ಪು ಮಾಡ್ತಾಯಿದ್ದೀನ ಸರಿ ಮಾಡ್ತಾಯಿದ್ದೀನ ಅಂತ ಏನಾದರೂ ಸಂಶಯಗಳು ಬಂದರೆ ದಯವಿಟ್ಟು ನಮ್ಮ ಹತ್ರ ಬನ್ನಿ. ನಾವಿದ್ದೀವಿ ನಿಮಗಾಗಿಯೇ. ಎಲ್ಲ ಅಭ್ಯಾಸಗಳನ್ನು ಹೇಗೆ ಕ್ರಮಬದ್ಧವಾಗಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇವೆ. ಇವತ್ತಿಗೆ ಇಷ್ಟು ಸಾಕು. ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.